ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ರೀತಿಯ ಪ್ರೇಮ ಕತೆ ಪಾರ್ಟ್ 3ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಪ್ರೀತಿಯ ಪ್ರೇಮ ಕತೆ ಪಾರ್ಟ್ 3ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ಕತೆ ಕೇವಲ ಕಾಲ್ಪನಿಕ ಕಥೆಯಾಗಿದೆ. ಈ ಕಥೆಯಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿ, ಸ್ಥಳ ಮತ್ತು ಘಟನೆಗಳು ಎಲ್ಲವೂ ಸಹ ಕಾಲ್ಪನಿಕವಾಗಿದೆ. ಯಾವುದೇ ವ್ಯಕ್ತಿ ಅಥವಾ ಸ್ಥಳಕ್ಕೆ ಸಂಬಂಧಿಸಿದ ಕಥೆಯಾಗಿಲ್ಲ. ಸೊ ಪ್ರೀತಿಯ ಪ್ರೇಮ ಕತೆ ಪಾರ್ಟ್ 3ನ ಶುರು ಮಾಡೋಣ. ವಿಷಯ ತಿಳಿದಿರೋ ಮಯೂರಿ ಕೂಡ್ಲೆ ಅವಳು ಮೈ ಮರೆತು ಕುಸಿದ್ ಬಿಡ್ತಾಳೆ. ಅಯ್ಯೋ, ಇದೇನಾಗ್ಬಿಡ್ತು ನನ್ನ ಜೀವನದಲ್ಲಿ ಅಂತ ಹೇಳಿ ಅವಳು ಒಳಗೊಳಗೆ ಬೇಜಾರಲ್ಲಿ ಕುಸ್ತೋಗ್ಬಿಡ್ತಾಳೆ. ಆಗ ಅಲ್ಲೇ ಇರುವಂತಹ ಅವಳ ಫ್ರೆಂಡ್ ಗೆಳತಿ ರಾಧಿಕಾ, ಮಯೂರಿ ಏನಾಯ್ತು ನಿನ್ಗೆ ಅಂತ ಹೇಳಿ ಕೇಳೋಕ್ ಶುರು ಮಾಡ್ತಾಳೆ. ಯಾಕೆ ಗಾಬರಿ ಆಗಿದೆಯಾ ಮಯೂರಿ, ಏನಾಯ್ತು ನಿನ್ಗೆ, ಮಾತಾಡು ಪ್ಲೀಸ್ ಮಾತಾಡು ಅಂತ ಹೇಳ್ತಾಳೆ. ಆದ್ರೆ ಮಯೂರಿ ಏನೂ ಮಾತಾಡದೆ ಸುಮ್ಮನೆ ಕುಸ್ತು ಬಿಟ್ಟಿರ್ತಾಳೆ. ಆಗ ರಾಧಿಕಾ ಮಯೂರಿನ ಕೈ ಹಿಡಿದು ಎತ್ಕೊಂಡು ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಹಾಗೆ ಅವಳನ್ನ ರೂಮಲ್ಲಿ ಬಿಟ್ಟು, ಮಯೂರಿ ನೀನು ಇಲ್ಲೇ ರೆಸ್ಟ್ ಮಾಡು ಪ್ಲೀಸ್, ನಾನು ಬಾಸ್ಗೆ ಹೇಳ್ತೀನಿ, ನೀನೇನು ಗಾಬರಿ ಆಗಬೇಡ, ನಾವು ಬಿಸ್ನೆಸ್ ಮೀಟಿಂಗ್ನ ಮುಗಿಸ್ಕೊಂಡು ಬರ್ತೀವಿ ಆಯಿತಾ, ನೀನು ಏನು ಟೆನ್ಷನ್ ಆಗಬೇಡ, ನೀನು ಆರಾಮಾಗಿ ರೆಸ್ಟ್ ಮಾಡು ಪ್ಲೀಸ್ ಅಂತ ಹೇಳಿ ಅಲ್ಲಿಂದ ರಾಧಿಕಾ ಹೊರಡ್ತಾಳೆ. ಅರ್ಜುನ್ ಮಯೂರಿ ಇಲ್ಲದನ್ನ ನೋಡಿಕೊಂಡು ಅವನು ರಾಧಿಕಾಗೆ ಕೇಳ್ತಾನೆ, ರಾಧಿಕಾ ಮಯೂರಿ ಎಲ್ಲಿ? ಅವಳು ಇಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿದ್ದಾಳ ಅವಳು, ಬರಲಿಲ್ವಾ ಅವಳಿನ್ನು ಅಂತ ಹೇಳಿ ಫೋನ್ ಮಾಡೋದಿಕ್ಕಂತ ಫೋನ್ ತೆಗಿತಾನೆ. ಆಗ ರಾಧಿಕಾ, ಬಾಸ್ ಪ್ಲೀಸ್ ನೀವು ಈಗ ಇಲ್ಲಿ ಮೀಟಿಂಗ್ನ ಕಂಟಿನ್ಯೂ ಮಾಡಿ, ಮಯೂರಿ ಪ್ರೆಸೆಂಟೇಷನ್ನ ನಾನೇ ಮಾಡ್ತೀನಿ. ಮಯೂರಿ ಅದೇನಾಯಿತು ಅಂತ ನನಗೆ ಗೊತ್ತಿಲ್ಲ, ಯಾಕೋ ಶಾಕ್ ಆಗಿಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ ಹೇಳ್ತಾಳೆ. ಆಗ ಅರ್ಜುನ್, ವಾಟ್ ಏನಾಯಿತು ಅಂತ ಕೇಳ್ತಾನೆ. ಆಗ ರಾಧಿಕಾ, ಸರ್ ಪ್ಲೀಸ್ ಮತ್ತೆ ಮಾತಾಡೋಣ, ಇದ್ರ ಬಗ್ಗೆ ಈಗ ವಿಷಯ ಬೇಡ, ಈಗ ನೀವು ಮೀಟಿಂಗ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾಳೆ. ಸೊ ನೆಕ್ಸ್ಟು ಅವ್ರ ಮೀಟಿಂಗ್ ಮುಗಿಯತ್ತೆ, ಪ್ರೆಸೆಂಟೇಷನ್ ಎಲ್ಲ ತುಂಬಾ ಚೆನ್ನಾಗಾಗತ್ತೆ. ಸೊ ನೆಕ್ಸ್ಟ್ ಅರ್ಜುನ್ ಮತ್ತೆ ರಾಧಿಕಾಗೆ ಕೇಳ್ತಾನೆ, ರಾಧಿಕಾ ಪ್ಲೀಸ್ ಹೇಳು ಮಯೂರಿಗೆ ಏನಾಯಿತು, ಮಯೂರಿ ಎಲ್ಲಿ, ಯಾಕೆ ಬರಲಿಲ್ಲ ಅಂತ ಕೇಳ್ತಾನೆ. ಆಗ ರಾಧಿಕಾ, ಬಾಸ್ ಅದು ಮಯೂರಿ ನಾನು ನೋಡ್ತಿದ್ದೋ ಮ್ಯಾಗ್ಝಿನ್ ತೊಗೊಂಡು ನೋಡ್ತಾಳೆ, ಬಟ್ ಅವಳು ಯಾಕೆ ಶಾಕ್ ಆದ್ಲು ಅಂತ ನಂಗೆ ಗೊತ್ತಿಲ್ಲ, ವಾಚ್ ಅಂತ ಹೇಳಿದ್ಲು. ಸೊ ನಾನು ಹೇಳಿದೆ ಅದು ನಮ್ಮ ಬಾಸ್ದೆ ವಾಚು, ಅದು ಇವಾಗ ಕಳ್ಕೊಂಡಿದ್ದಾರೆ, ಅವ್ರ ಹತ್ರ ಇಲ್ಲ ಅಂತ ನಾನು ಹೇಳಿದೆ. ಆದರೆ ಅವಳು 1 ಸೆಕೆಂಡ್ ಏನಾಯಿತು ಅಂತ ಗೊತ್ತಿಲ್ಲ, ಅಲ್ಲೇ ಕುಸ್ತೋಗ್ಬಿಟ್ಲು ಬಾಸ್. ಬಟ್ ಯಾವ ವಿಚಾರಕ್ಕಾಗಿ ಅವಳು ಬೇಜಾರಾಗಿದ್ದಾಳೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಅರ್ಜುನ್ ತುಂಬಾ ಶಾಕ್ ಹೋಗ್ಬಿಡ್ತಾನೆ. ಹೋ ಮೈ ಗಾಡ್, ಹಾಗಾದರೆ ಮಯೂರಿಗೆ ಏನಾದರೂ ವಾಚ್ ಬಗ್ಗೆ ಗೊತ್ತಾಯ್ತಾ, ನನ್ನ ಬಗ್ಗೆ ಏನಾದರೂ ಗೊತ್ತಾಗೋಯ್ತಾ ಅವಳಿಗೆ, ಅದು ನಾನೇ ಅಂತ, ಅವತ್ತಾಗಿರೋ ಘಟನೆಯಲ್ಲಿ ನನ್ನ ತಪ್ಪಿಲ್ಲ ಅಂತ ಅವಳಿಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ, ಓ ಮೈ ಗಾಡ್, ನನ್ನನ್ನು ಅವಳು ತಪ್ಪಾಗಿ ತಿಳ್ಕೊಂಬಿಟ್ಲಾ ಅಂತ ಹೇಳಿ ಮನಸ್ಸಲ್ಲೇನೆ ಯೋಚನೆ ಮಾಡ್ತಾ ಅವನು ಸಡನ್ನಾಗಿ ಹೊರಡ್ತಾನೆ. ಮಯೂರಿ ಇರೋ ರೂಮ್ ಹತ್ರ ಬರ್ತಾನೆ. ಅಲ್ಲಿ ಡೋರ್ ಓಪನ್ ಇರುತ್ತದೆ. ಅವಳು ಅಳ್ತಾ ಕೂತಿರ್ತಾಳೆ. ಅರ್ಜುನ್ ಒಳಗೆ ಹೋಗ್ತಾನೆ. ಮಯೂರಿ ಅಂತ ಕರೀತಾನೆ ಸಣ್ಣ ಧ್ವನಿಯಲ್ಲಿ. ಆಗ ಮಯೂರಿ ತುಂಬಾನೇ ಸಿಟ್ಟಾಗಿರ್ತಾಳೆ. ಅರ್ಜುನ್, ನೀನು ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಿಯಲ್ಲ, ನನಗೆ ಮೋಸ ಮಾಡಿಬಿಟ್ಟಿಯಲ್ಲ, ನಾನು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ, ನೀನು ನನ್ನ ಜೀವನನೇ ಹಾಳು ಮಾಡಿದ್ಯಾ, ನನಗೆ ತುಂಬಾ ನೋವಾಗ್ತಾ ಇದೆ, ನಿನಗೆ ಸತ್ಯ ಗೊತ್ತಿತ್ತಾ ಅಂತ ಮಯೂರಿ ಕೇಳ್ತಾಳೆ.
ಆಗ ಅರ್ಜುನ್, ಮಯೂರಿ ಪ್ಲೀಸ್ ವೆಯ್ಟ್, ನನಗೂ ಸಹ ಈ ವಿಚಾರ ಗೊತ್ತಿರಲಿಲ್ಲ. ನೀನು ಮತ್ತೆ ನಿನ್ನ ಮಗ ಅವತ್ತು ಹೋಟೆಲಲ್ಲಿ ಅವನು ವಾಚ್ ಇಟ್ಕೊಂಡಿದ್ನಲ್ಲ, ಆಗ ನಾನು ಬಂದಾಗ ಅದನ್ನ ನೋಡಿದ್ನಲ್ಲ, ನನಗೂ ಸಹ ಆವಾಗಲೇ ಗೊತ್ತಾಗಿದ್ದು ನನ್ನ ವಾಚ್ ಆ ಹುಡುಗಿ ನೀನೇ ಅಂತ ಹೇಳಿ. ಬಟ್ ನಾನು ಇದನ್ನು ಹೇಳಬೇಕು ಅಂತ ತುಂಬಾ ಅಂದ್ಕೊಂಡೆ, ನಿಮ್ಮ ಮನೇಲೂ ಸಹ ಹೇಳೋಣ ಅಂದ್ಕೊಂಡೆ, ಬಟ್ ಸಮಯ ಸಂದರ್ಭ ಬರಲಿಲ್ಲ. ಹಾಗೆ ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ನಿಜವಾಗ್ಲೂ ಧೈರ್ಯ ಸಾಕಾಗಲಿಲ್ಲ ಡಿಯರ್ ಅಂತ ಹೇಳ್ತಾನೆ. ಆ ಹುಡುಗಿ ನೀನೇ ಅಂತ ಗೊತ್ತಾದ ಮೇಲೆ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಾನು ನಿನ್ನನ್ನೇ ಮದುವೆ ಆಗಬೇಕು ಅಂತ ಸಹ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಪ್ರಿಪೇರ್ ಆಗ್ತಾ ಇದ್ದೀನಿ ಮಯೂರಿ ಅಂತ ಹೇಳ್ತಾನೆ. ನಾನು ಸಹ ಅವತ್ತು ತುಂಬಾ ಡ್ರಿಂಕ್ಸ್ ಮಾಡಿಬಿಟ್ಟಿದ್ದೆ. ಅವತ್ತು ಏನೇನಾಯಿತು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು. ಆ ಹುಡುಗಿಗಾಗಿ ನಾನು ಹುಡುಕಾಡ್ತಲ್ಲಿದ್ದೆ. ಆ ಹುಡುಗಿ ನೀನೇ ಅಂತ ಗೊತ್ತಾದ ಮೇಲೆ ನಾನು ತುಂಬಾ ಖುಷಿಯಾಗಿದ್ದೆ. ಸೊ ನಾನು ಬೇರೆ ಯಾವ ಹುಡುಗಿನೂ ಮದುವೆ ಆಗೋಕ್ಕೆ ಇಲ್ಲಿವರೆಗೂ ಸಹ ಒಪ್ಕೊಂಡ್ಲೇ ಇಲ್ಲ ಮಯೂರಿ. ನಿನಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಾನು ನಮ್ಮ ಮನೇಲಿ ಮಾತಾಡ್ತೀನಿ. ನನ್ನನ್ನು ನೀನು ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಡು ಪ್ಲೀಸ್. ನಾನು ನಮ್ಮ ಡ್ಯಾಡಿ ಮಮ್ಮಿ ಜೊತೆ ಮಾತಾಡಿ ಒಪ್ಪಿಸ್ತೀನಿ ಅಂತ ಹೇಳ್ತಾಳೆ. ಮಯೂರಿಗೆ ಒಂದು ಸೆಕೆಂಡ್ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅವಳು ತನ್ನ ಮಗನ್ನ ನೆನೆಸ್ಕೋತಾಳೆ. ಅವನಿಗೆ ತಂದೆ ಬೇಕು. ತಾಯಿಯಿಂದ ಮಾತ್ರ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅವನಿಗೆ. ಈಗಾಗಲೇ ಅರ್ಜುನ್ ತುಂಬಾ ಇಷ್ಟ ಆಗಿದ್ದಾನೆ. ಸೊ ನಾನು ಮದುವೆಗೆ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ತಪ್ಪು ಮಾಡಿರೋ ಹುಡುಗನ ಜೊತೆಗೆ ಮದುವೆ ಆಗೋದು ಸರಿನೇ ಅಲ್ವಾ ಅಂತ ಅವಳು ಮನಸ್ಸಲ್ಲೇ ಅಂದ್ಕೊಂಡು ಅರ್ಜುನ್ ಸರಿ, ನಾನು ನಿಮ್ಮನ್ನ ಮದುವೆ ಆಗೋಕ್ಕೆ ಒಪ್ಕೋತಾ ಇದ್ದೀನಿ ಅಂತ ಹೇಳ್ತಾಳೆ. ಅರ್ಜುನ್ ಆಗ ಮಯೂರಿಗೆ ಓಡ್ ಬಂದು ಥ್ಯಾಂಕ್ ಯು ಮಯೂರಿ ಅಂತ ಹೇಳಿ ಹಗ್ ಮಾಡ್ತಾನೆ. ಹೀಗೆ ಅವರು ಹೊರಗಡೆ ಹೋಗಿ ಸ್ವಲ್ಪ ಸಮಯ ಕಳೀತಾರೆ. ಮಯೂರಿ ಸಹ ಅರ್ಜುನ್ನ ಲೈಕ್ ಮಾಡ್ತಾಳೆ. ಹೀಗಿರುವಾಗ ಎಲ್ಲರೂ ಫಾರಿನ್ ಟ್ರಿಪ್ ಮುಗಿಸಿ ರಿಟರ್ನ್ ಆಗ್ತಾರೆ. ಹೀಗಿರುವಾಗ ನೆಕ್ಸ್ಟ್ ಡೇ ಅರ್ಜುನ್ ತನ್ನ ಪೇರೆಂಟ್ಸ್ ಬಳಿ ವಿಚಾರ ತಿಳಿಸ್ತಾನೆ. ನಾನು ಮದುವೆ ಆಗಬೇಕಾಗಿರೋ ಹುಡುಗಿ ಬಗ್ಗೆ ಅಂತ ಹೇಳಿ ಅವನು ವಿಷಯನ ತಿಳಿಸ್ತಾನೆ. ಆಗ ಅರ್ಜುನ್ ತಂದೆ ವಿರೋಧ ಪಡಿಸ್ತಾನೆ. ನೋ, ಇದು ಸಾಧ್ಯನೇ ಇಲ್ಲ. ನಾನು ಖಂಡಿತ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಈಗಾಗಲೇ ನಾನು ನನ್ನ ಫ್ರೆಂಡ್ಗೆ ಮಾತು ಕೊಟ್ಟಿದ್ದೀನಿ. ನನ್ನ ಫ್ರೆಂಡ್ ಮಗಳನ್ನೇ ನೀನು ಮದುವೆ ಆಗಬೇಕು. ಅವಳನ್ನ ಬಿಟ್ಟು ನೀನು ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಅರ್ಜುನ್ ಅಂತ ಹೇಳಿ ಅರ್ಜುನ್ ತಂದೆ ರೇಗಾಡ್ತಾರೆ. ಹೀಗೆ ಅರ್ಜುನ್ಗೂ ಅವ್ರ ತಂದೆಗೂ ಸ್ವಲ್ಪ ಜಗಳ ಆಗತ್ತೆ. ನೆಕ್ಸ್ಟ್ ಅರ್ಜುನ್ ಅಲ್ಲಿಂದ ಹೊರಡ್ತಾರೆ. ನೆಕ್ಸ್ಟ್ ಡೇ ಅರ್ಜುನ್ ಸೀದಾ ಮಯೂರಿ ಮನೆಗೆ ಬರ್ತಾನೆ. ಅಂದು ರೋಹಿತ್ ಸಹ ಮನೆಯಲ್ಲೇ ಇರ್ತಾನೆ. ಅರ್ಜುನ್ ರೋಹಿತ್ನ ನೋಡಿ ಮುದ್ದು ಮಾಡ್ತಾನೆ. ಪುಟ್ಟ, ಐ ಲವ್ ಯು ಕಣೋ, ಏನು ಮಾಡ್ತಾ ಇದ್ದೆ ಅಂತ ಎಲ್ಲ ಹೇಳಿ ಅವನಿಗೆ ಮಾತಾಡಿಸ್ತಾನೆ. ನೆಕ್ಸ್ಟು ರೋಹಿತ್, ನೀನು ಸ್ವಲ್ಪ ಆಟ ಆಡ್ಕೋತೀಯಾ? ನಾನು ಮಮ್ಮಿ ಜೊತೆ ಮಾತಾಡಬೇಕು ಪ್ಲೀಸ್ ಅಂತ ಹೇಳ್ತಾನೆ. ರೋಹಿತ್, ಓಕೆ ಡ್ಯಾಡಿ, ಖಂಡಿತ ನಾನು ಹೋಗಿ ಆಟ ಆಡ್ಕೋತೀನಿ, ನೀವಿಬ್ಬರು ಮಾತಾಡಿ, ಬಾಯ್ ಡ್ಯಾಡಿ ಅಂತ ಹೇಳಿ ರೋಹಿತ್ ಹೋಗ್ತಾನೆ. ಅರ್ಜುನ್, ಮಯೂರಿ, ನಾನು ನಿನ್ನ ತಂದೆ ಬಳಿ ಮಾತನಾಡಿರುವೆ. ನಾನು ನಿಮ್ಮ ತಂದೆ ಹತ್ರ ಈಗಾಗಲೇ ಒಪ್ಪಿಗೆ ತಗೊಂಡಾಗಿದೆ ನಿನ್ನ ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ. ಹಾಗೆ ನಿನ್ನ ಅಮ್ಮನ ಅಣ್ಣ ಇದ್ದಾರಲ್ಲ, ಅದೇ ನಿನ್ನ ಮಾವ ಮತ್ತು ಅತ್ತೆ, ಅವ್ರಿಗೂ ವಿಷಯ ತಿಳಿಸ್ಬಿಡ್ತೀಯಾ ಪ್ಲೀಸ್? ನಾಡಿದ್ದೆ ನಮ್ಮ ಮದುವೆ. ನಾನು ಅದಕ್ಕೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ಬೇಗನೆ ಮಾಡ್ಕೋತೀನಿ, ನೀನೇನು ವರಿ ಮಾಡಬೇಡ ಅಂತ ಹೇಳ್ತಾನೆ. ಮಯೂರಿ ಶಾಕ್ ಆಗ್ತಾಳೆ. ವಾಟ್ ಅರ್ಜುನ್, ಇಷ್ಟು ಬೇಗನಾ ಅಂತ ಕೇಳ್ತಾಳೆ. ಮಯೂರಿ, ಈಗಾಗಲೇ ನಾವು ತಡ ಮಾಡಿದ್ದೀವಿ, 5 ವರ್ಷ ಕಳೆದೋಗಿದೆ, ಇನ್ನೂ ಇಷ್ಟೊಂದು ಅರ್ಜೆಂಟಾ ಅಂತ ಕೇಳ್ತೀಯಲ್ಲ ನೀನು. ನಮ್ಮ ಪೇರೆಂಟ್ಸ್ ಒಪ್ಕೊಂಡಿಲ್ಲ, ಬಟ್ ನೀನೇನು ಟೆನ್ಷನ್ ಆಗಬೇಡ, ನಾನು ನಿನ್ನನ್ನು ಬಿಟ್ಕೊಡೋದಿಲ್ಲ. ನಾವು ನಾಡಿದ್ದೇ ಮದುವೆ ಆಗ್ತಾ ಇದ್ದೀವಿ, ಓಕೆನಾ? ನೀನು ನಿನ್ನ ಮನೆಗೆಲ್ಲರಿಗೂ
ವಿಷಯ ತಿಳಿಸ್ಬಿಡು ಅಂತ ಹೇಳ್ತಾನೆ. ಆಗ ಮಯೂರಿ ಅರ್ಜುನ್ ಹತ್ರ ಬಂದು, ಅರ್ಜುನ್, ರಿಯಲಿ ಐ ಲವ್ ಯು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ. ನೆಕ್ಸ್ಟ್ 1 ಡೇ ಆದಮೇಲೆ ಮಯೂರಿ ತಂದೆ ಬರ್ತಾರೆ. ಹಾಗೆ ಮಯೂರಿ ಚಿಕ್ಕಮ್ಮ ಮತ್ತು ಅವರ ತಂಗಿ ಅರ್ಪಿತಾ ಹಾಗೆ ಅವ್ರ ಹಸ್ಬೆಂಡ್ ಅಖಿಲೇಶ್ ಎಲ್ಲರೂ ಬಂದಿರ್ತಾರೆ. ಮಯೂರಿ ಅತ್ತೆ ಮಾವ ಸಹ ಬಂದಿರ್ತಾರೆ. ಹಾಗೆ ಅರ್ಜುನ್ ಫ್ರೆಂಡ್ಸ್ ಸಹ ಬಂದಿರ್ತಾರೆ. ಮಯೂರಿ ಫ್ರೆಂಡ್ಸ್ ಸಹ ಇರ್ತಾರೆ. ಮದುವೆ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಆಗಿರುತ್ತೆ. ಮಯೂರಿ ತಂಗಿ ಮತ್ತು ಅವಳ ಗಂಡ ಇರ್ತಾರಲ್ಲ, ಅಲ್ಲಿ ಅಖಿಲೇಶ್ ಮಯೂರಿ ಹತ್ರ ಮಾತಾಡಬೇಕು ಅಂತ ಹೋಗ್ತಾನೆ. ಮಯೂರಿ, ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು, ನಾನು ನಿನ್ನನ್ನು ನಂಬಬೇಕಿತ್ತು, ಅವತ್ತು ನಿನ್ನ ನಡು ನೀರಲ್ಲಿ ಕೈ ಬಿಡಬಾರ್ದಾಗಿತ್ತು, ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತಾಗಿದೆ, ಆದರೆ ನನ್ನ ಕಣ್ಣಿಗೆ ಅವತ್ತು ಬಟ್ಟೆ ಕಟ್ಬಿಟ್ಟಿತ್ತು, ನಿನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಮಯೂರಿ ಅಂತ ಕೇಳ್ತಾನೆ. ಆಗ ಮಯೂರಿ, ಅಖಿಲೇಶ್, ಈಗ ಬಿಟ್ಬಿಡಿ ಆ ವಿಚಾರನ, ನೀವು ನನ್ನ ಹತ್ರ ಕ್ಷಮೆ ಕೇಳೋ ಅಗತ್ಯ ಇಲ್ಲ, ನೀವು ಈಗ ನನ್ನ ತಂಗಿನ ಮದುವೆ ಆಗಿದ್ದೀರಾ, ಸೊ ನೀವು ನನ್ನ ತಂಗಿ ಜೊತೆಗೆ ಜೀವನನ ಚೆನ್ನಾಗಿ ಕಳೀರಿ, ನನಗಷ್ಟೇ ಸಾಕು, ನನಗೆ ಯಾರ ಮೇಲೂ ಬೇಜಾರಿಲ್ಲ, ನನಗೆ ನನ್ನ ಸಂಬಂಧಿಕರು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ, ನೀವು ಬಂದಿರೋದು ನನಗಿಲ್ಲಿ ತುಂಬಾ ಖುಷಿ ಇದೆ, ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ನೆಕ್ಸ್ಟ್ ಡೇ ಮಯೂರಿ ತುಂಬಾ ಚೆನ್ನಾಗಿ ರೆಡಿ ಆಗಿರ್ತಾಳೆ. ಅವತ್ತು ಅವ್ರದ್ದು ಮದುವೆ ಇರುತ್ತೆ. ಮಯೂರಿ ಮಗ ಬಂದು, ಮಮ್ಮಿ ಎಷ್ಟು ಚಂದ ಕಾಣಿಸ್ತಿದ್ದೀರಾ, ರಿಯಲಿ ಐ ಆಮ್ ವೆರಿ ಸರ್ಪ್ರೈಸ್ಡ್ ಮಮ್ಮಿ, ಸೂಪರಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ, ನಾನು ಒಂದ್ಸತಿ ಹೋಗಿ ಡ್ಯಾಡಿನೂ ನೋಡ್ಕೊಂಬರ್ತೀನಿ ಹೇಗೆ ಕಾಣಿಸ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಹಾಗೆ ಅರ್ಜುನ್ ಹತ್ರನೂ ಹೋಗ್ತಾನೆ. ಡ್ಯಾಡಿ ಎಂಥ ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ, ಮಮ್ಮಿನ ನೋಡಬೇಕು, ನೀವು ಎಷ್ಟು ಚಂದ ಕಾಣಿಸ್ತಿದ್ದಾಳೆ ಗೊತ್ತಾ ಅಂತ ಹೇಳ್ತಾನೆ. ಹಾಗೆಯೇ ಮದುವೆಗೆ ಇಬ್ಬರು ರೆಡಿ ಆಗಿರ್ತಾರೆ. ಸೊ ಇಬ್ಬರದು ಮದುವೆ ನಡೆಯುತ್ತೆ. ಅಲ್ಲಿ ಮಯೂರಿ ಚಿಕ್ಕಮ್ಮ ಮತ್ತು ಅರ್ಪಿತಾ ಅವಳ ತಂಗಿ ಇಬ್ಬರೂ ಹುರ್ಕೋತಾ ಇರ್ತಾರೆ. ಅವತ್ತು ನಾವು ಬಿಡಬೇಕಾದ್ರೆ ಯೋಚನೆ ಮಾಡಿಬಿಟ್ಟು ಹುಡುಗನ ಜೊತೆ ಬಿಡಬೇಕಾಗಿತ್ತು. ಅರ್ಜುನ್ ಅಂತಹ ರಿಚ್ ಇರೋ ಪರ್ಸನ್ನ ಅವಳಿಗೆ ಈಗ ಸಿಗೋ ಥರ ಆಗ್ಬಿಡ್ತಲ್ಲ. ಅವತ್ತು ನಾವು ಯಾವುದಾದ್ರೂ ಬೇರೆ ಹುಡುಗನ ಜೊತೆಗೆ ಬಿಟ್ಟಿದ್ದಿದ್ರೆ ಇವತ್ತು ಇವಳು ಜೀವನ ಹೀಗಿರ್ತಾ ಇರಲಿಲ್ಲ, ಮಯೂರಿ ಜೀವನ ಸೆಟಲ್ ಆಗ್ಬಿಡ್ತಲ್ಲ ಅಂತ ತುಂಬಾ ಒಳಗೊಳಗೆ ಹುರ್ಕೊಬಿಡ್ತಾರೆ. ಬಟ್ ಅವರಿಗೆ ಮದುವೆ ನಿಲ್ಸೋದಕ್ಕಾಗಲ್ಲ, ಮದುವೆ ಮುಗ್ದೋಗ್ಬಿಡತ್ತೆ. ಮದುವೆ ತುಂಬ ಚೆನ್ನಾಗಾಗತ್ತೆ. ಹಾಗೆ ಮದುವೆ ನಡೆದ ಮೇಲೆ ಅವರು ಮಯೂರಿ ತಂದೆ ಹತ್ರ ಆಶೀರ್ವಾದ ತಗೋತಾರೆ. ಹಾಗೆ ಅವ್ರ ಮಾವ ಅತ್ತೆ ಹತ್ರನೂ ಆಶೀರ್ವಾದ ತಗೊತಾರೆ. ಅಲ್ಲಿ ಬಂದಿರುವಂತಹ ಎಲ್ಲ ದೊಡ್ಡವ್ರ ಹತ್ರನೂ ಆಶೀರ್ವಾದ ತಗೊಂಡು ನಿಮ್ಮ ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತ ಎಲ್ಲರೂ ವಿಶ್ ಮಾಡ್ತಾರೆ ಅವರಿಗೆ. ಸೊ ಅರ್ಜುನ್ ಮಯೂರಿ ಮತ್ತು ರೋಹಿತ್ನ ಕರ್ಕೊಂಡು ಅವನು ಇನ್ನೊಂದು ಮನೆಗೆ ಹೋಗ್ತಾನೆ. ಅರ್ಜುನ್ ಪೇರೆಂಟ್ಸ್ ಇರೋ ಕಡೆ ಅವನು ಹೋಗೋದಿಲ್ಲ, ಯಾಕಂದರೆ ಈಗಾಗಲೇ ಅವನು ವಿರೋಧ ಮಾಡ್ಕೊಂಡಿದ್ರಿಂದ ಅವ್ರ ಹತ್ರ ಅವನು ಹೋಗೋದಿಲ್ಲ, ಬೇರೆ ಕಡೆ ಹೋಗ್ತಾನೆ, ಬೇರೆ ಮನೆಗೆ. ಹೀಗೆ 3 ವರ್ಷಗಳು ಕಳೆಯುತ್ತೆ. ಅರ್ಜುನ್ ಮತ್ತೆ ಮಯೂರಿ ತುಂಬಾನೇ ಚೆನ್ನಾಗಿರ್ತಾರೆ, ತುಂಬ ಖುಷಿಯಿಂದ ಇರ್ತಾರೆ. ಅರ್ಜುನ್ ಮಗ ಸಹ ತುಂಬಾನೇ ದೊಡ್ಡವನಾಗಿರ್ತಾನೆ. 3 ವರ್ಷ ಕಳೆದ ನಂತರ ಅವಳು ಈಗ 2ನೇ ಮಗುವಿಗೆ ಜನ್ಮ ನೀಡ್ತಾಳೆ. ಒಂದು ಮುದ್ದಾದ ಹೆಣ್ಮಗುಗೆ ಜನ್ಮ ಕೊಡ್ತಾಳೆ. ಈ ಮಗು ವಿಚಾರ ತಿಳಿದಂತಹ ಅರ್ಜುನ್ ಪೇರೆಂಟ್ಸ್ ತುಂಬಾನೇ ಖುಷಿ ಆಗ್ತಾರೆ. ಅರ್ಜುನ್ ಪೇರೆಂಟ್ಸ್, ಈಗಾಗಲೇ ನಾವು ನನ್ನ ಮಗನ ದೂರ ಮಾಡ್ಕೊಂಡ್ಬಿಟ್ವಿ, ಈ 3 ವರ್ಷ ನಾವು ಹಾಳು ಮಾಡ್ಕೊಂಡ್ಬಿಟ್ವಿ, ಈ ಸಿಟ್ಟು ಕೋಪನೆಲ್ಲ ನಾನು ಸೈಡಿಗಿಡಬೇಕು, ಇಷ್ಟೊಂದು ನನ್ನ ಆಸ್ತಿಗೆ ವಾರಸ್ಥರಾಗಿರೋಂತಹ ನನ್ನ ಮಗನ ನಾನು ದೂರ ಇಡೋದು ಎಷ್ಟು ಮಟ್ಟಿಗೆ ಸರಿ, ಅವ್ರ ಖುಷಿನೇ ನಮ್ಮ ಖುಷಿ ಅಂತ ನಾವು ತಿಳ್ಕೋಬೇಕು ಅಂತ ಹೇಳಿ ಅರ್ಜುನ್ ತಂದೆ ಮಯೂರಿ ನೋಡೋದಿಕ್ಕೆ ಬರ್ತಾನೆ. ಅಲ್ಲಿ ಅರ್ಜುನ್ ಡ್ಯಾಡಿ ಅಂತ ಕರೀತಾನೆ. ಆಗ ಅರ್ಜುನ್ ತಂದೆ,
ಮಗನೇ ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು. ನೀನು ಇಲ್ಲದೆ ನಾನು 3 ವರ್ಷ ಅದು ಹೇಗೆ ಕಳೆದೆ ಅಂತ ನನಗೇ ಗೊತ್ತು. ಈ 3 ವರ್ಷದಲ್ಲಿ ನಿನಗೆ ಒಂದು ಸತಿನೂ ನಾವು ನೆನಪಾಗಲೇ ಇಲ್ವಾ? ಈ ಅಪ್ಪ ಅಮ್ಮ ನಿನಗೆ ಬೇಡ ಆಗ್ಬಿಟ್ವಾ? ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ವಿ ಮಗನೇ, ನೀನು ಹೇಗೆ 3 ವರ್ಷ ಕಳೆದ್ಬಿಟ್ಟೆ ನಮ್ಮನ್ನ ದೂರ ಮಾಡಿಕೊಂಡು ಅಂತ ಹೇಳಿ ಬೇಜಾರಾಗ್ತಾನೆ. ಆಗ ಅರ್ಜುನ್, ಡ್ಯಾಡಿ ಪ್ಲೀಸ್ ನನ್ನನ್ನು ಕ್ಷಮಿಸ್ಬೇಡಿ, ನಾನು ಮಯೂರಿನ ಬಿಟ್ಟು ಬದುಕಲ್ಲ, ನಿಮ್ಮ ಜೊತೆಗೆ ನನಗೆ ಮಯೂರಿ ಸಹ ಬೇಕು ಅಂತ ಹೇಳ್ತಾನೆ. ಅರ್ಜುನ್ ತಂದೆ ಮಯೂರಿ ಮಗನ ಫಸ್ಟ್ ರೋಹಿತ್ನ ನೋಡಿ ಮುದ್ದು ಮಾಡ್ತಾನೆ. ಕಂದ ಹೇಗಿದ್ಯಾ ಮಗನೇ ಅಂತ ಕೇಳ್ತಾನೆ. ಆಗ ಮಯೂರಿ ರೋಹಿತ್ಗೆ ಹೇಳ್ತಾಳೆ, ಮಗು ಅದು ನಿನ್ನ ತಾತ, ಮಾತಾಡ್ಸು, ಅವ್ರಿಗೆ ಆಶೀರ್ವಾದ ತಗೋ ಅಂತ ಹೇಳ್ತಾಳೆ. ಆಗ ಮಗು, ತಾತ ಹೇಗಿದ್ದೀರಾ, ಅಜ್ಜಿ ಹೇಗಿದ್ದಾರೆ ಅಂತ ಕೇಳ್ತಾನೆ. ಅರ್ಜುನ್ ತಂದೆ ಖುಷಿಯಾಗಿ ಆ ಮಗುನ ಎತ್ಕೊಂಡು ಮುದ್ದಾಡ್ತಾನೆ. ನೆಕ್ಸ್ಟು ಹುಟ್ಟಿರುವಂತಹ ಮಗು, 2ನೇ ಮಗುನೂ ಸಹ ನೋಡಿ ಅವನು ಖುಷಿ ಆಗ್ತಾನೆ. ಹಾಗೆ ಅರ್ಜುನ್ಗೆ ಹೇಳ್ತಾನೆ, ಮಗನೇ ಪ್ಲೀಸ್ ನೀನು ಇಲ್ಲದೆ ಇರೋ ಮನೆನೇ ಅಲ್ಲ, ನೀನು ಮಯೂರಿ ಮತ್ತು ಮಕ್ಕಳನ್ನ ಕರ್ಕೊಂಡು ದಯವಿಟ್ಟು ಮನೆಗೆ ಬಂದುಬಿಡು ಮಗನೇ. ನಿಮ್ಮಮ್ಮ ಈಗಾಗಲೇ ತುಂಬಾ ಕೊರಗ್ತಾ ಇದ್ದಾಳೆ ನಿನ್ನ ಬಗ್ಗೆ, ನೀನು ನೋಡ್ದೇ ನಾವೆಲ್ಲಾದರೂ ಹೋಗ್ಬಿಡ್ತೀವೇನೋ ಮೇಲೆ ಅನ್ನೋಂಗಾಗ್ಬಿಟ್ಟಿದೆ ಚಿನ್ನ. ಪ್ಲೀಸ್ ಅರ್ಜುನ್, ಪ್ಲೀಸ್ ಮನೆಗೆ ಬಾ ಮಗನೇ ಅಂತ ಹೇಳ್ತಾನೆ. ಅರ್ಜುನ್ ತುಂಬ ಖುಷಿಯಿಂದ, ಡ್ಯಾಡಿ ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ, ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ ಡ್ಯಾಡಿ, ರಿಯಲಿ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡಿಕೊಂಡೆ ಡ್ಯಾಡಿ, ನಾವು ನಿಜವಾಗ್ಲೂ ಎಲ್ಲರೂ ಒಟ್ಟಿಗೆ ಬರ್ತೀವಿ ಡ್ಯಾಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಅರ್ಜುನ್ ಮಯೂರಿ ಮತ್ತು ಅವನಿಬ್ಬರು ಮಕ್ಕಳನ್ನು ಕರ್ಕೊಂಡು ಮನೆಗೆ ಹೋಗ್ತಾನೆ. ಆಫ್ಟರ್ 2 days ತುಂಬ ಗ್ರ್ಯಾಂಡ್ ಆಗಿ ಮಗುವಿನ ನೇಮಿಂಗ್ ಸೆರೆಮನಿ ಮಾಡ್ತಾರೆ. ಆ 2ನೇ ಮಗುವಿಗೆ ಐಸಿರಿ ಅಂತ ಹೆಸರಿಡ್ತಾರೆ. ಐಸಿರಿನ ಅವಳ ಅಜ್ಜಿ ಸಹ ನೋಡಿ ಮುದ್ದಾಡ್ತಾಳೆ. ಫ್ಯಾಮಿಲಿಲಿ ಎಲ್ಲರೂ ಸೇರಿರ್ತಾರೆ, ಅವರ ಫ್ರೆಂಡ್ಸು ಮತ್ತು ಮಯೂರಿ ಫ್ಯಾಮಿಲಿ ಎಲ್ಲರೂ ಬಂದಿರ್ತಾರೆ. ಸೊ ಎಲ್ಲರೂ ತುಂಬಾ ಖುಷಿಯಿಂದ ಕಾಲ ಕಳೀತಾರೆ. ಅರ್ಜುನ್ ಮಯೂರಿ ಜೊತೆ ಒಂದಾಗಿರೋದಲ್ಲದೆ ಅವಳ ತಂದೆ ತಾಯಿ ಜೊತೆಗೂ ಒಂದಾಗ್ತಾನೆ. ಪ್ರೀತಿಯಿಂದ ಎಲ್ಲರೂ ಕಾಲ ಕಳೆಯೋದನ್ನ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೇ ಪ್ರೀತಿಯ ಪ್ರೇಮ ಕತೆ. ಈ ಪ್ರೀತಿಯ ಪ್ರೇಮ ಕಥೆನ ನೀವೆಲ್ಲ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ಹೇಗನ್ನಿಸ್ತು ನಿಮಗೆ ಈ ಸ್ಟೋರಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರ್ಯಾರು ನಮಗೆ ಸಪೋರ್ಟ್ ಮಾಡೋದನ್ನ ಮರಿತಾ ಇದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಮತ್ತೆ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.